ಬದಲಾವಣೆ ಕುರಿತಂತೆ ಯಾವುದೇ ಚರ್ಚೆಗಳು ಆಗಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಸಿಎಂ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುವಂತಹ ಕೆಲಸವನ್ನ ಡಿಕೆ ಸಹೋದರರು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ನಾಯಕರು ದೆಹಲಿಯಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಭೇಟಿಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಭೇಟಿ ಬಗ್ಗೆ ಈಗ ಚರ್ಚೆ ಬೇಡ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಆಗ್ತಾ ಇದೆ. ದೆಹಲಿಯ ದೊರೆಗಳನ್ನ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಹೋಗಿ ಟಿಕಾಣಿ ಹೂಡಿ ಲಾಬಿ ನಡೆಸ್ತಾ ಇರೋದು, ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ಎಲ್ಲವೂ ಓಪನ್ ಸೀಕ್ರೆಟ್. ಆದರೂ ಕ್ಯಾಮೆರಾದ ಮುಂದೆ ಮಾತ್ರ ಅಂಥದ್ದು ಯಾವುದೇ ಬದಲಾವಣೆಗಳ ಚರ್ಚೆ ಆಗ್ತಾ ಇಲ್ಲ, ಅಂಥದ್ದು ಯಾವುದು ನಡೀತಾ ಇಲ್ಲ ಅನ್ನೋದನ್ನ ರಾಜಕಾರಣಿಗಳು ಮೇಂಟೈನ್ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಮಾಡಿದ್ದಾರೆ. ಬದಲಾವಣೆ ಇಲ್ಲ, ಯಾವ ಚರ್ಚೆನೂ ಇಲ್ಲ. ನಡೀರಿ, ಬೆಂಗಳೂರಿಗೆ ಬರ್ತಾರೆ, ಡೆಲ್ಲಿಗೆ ಬರ್ತಾರೆ, ನಾನು ಬಂದು ಕೆಲವು ಮೇಲೆ ಭೇಟಿ ಮಾಡ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ನಮ್ಮವ್ರ ಅಧ್ಯಕ್ಷರಿದ್ದಾರೆ ಅಂತ ಭೇಟಿ ಮಾಡ್ತಾರೆ. ತಪ್ಪೇನಿದೆ? ನಡೀರಿ, ಯಾವ ಬದಲಾವಣೆ ಇಲ್ಲ, ಯಾವ ಚರ್ಚೆನೂ ಇಲ್ಲ. ನಡೀರಿ, ಬೆಂಗಳೂರಿಗೆ ಬರ್ತಾರೆ, ಡೆಲ್ಲಿಗೆ ಬರ್ತಾರೆ, ನಾನು ಬಂದು ಕೆಲವು ಮೇಲೆ ಭೇಟಿ ಮಾಡ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ನಮ್ಮವ್ರ ಅಧ್ಯಕ್ಷರಿದ್ದಾರೆ ಅಂತ ಭೇಟಿ ಮಾಡ್ತಾರೆ. ತಪ್ಪೇನಿದೆ? ನಡೀರಿ, ಯಾವ ಬದಲಾವಣೆ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡಿದೆ, ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ? ನಮಗೆ ನಮ್ಮ ಅಧ್ಯಕ್ಷರುಗಳನ್ನ ಭೇಟಿ ಮಾಡೋ ಅಂತ ಒಂದಿರುತ್ತೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ. ಹಳ್ಳಿಯಿಂದ ಬಂದವರು, ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡಿದೆ, ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ, ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಪಕ್ಷದಲ್ಲಿ ಯಾವುದೇ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತಿನ ಸಾರಾಂಶ ಆಗ್ತಾ ಇದೆ. ಬೆಳವಣಿಗೆಗಳಾಗ್ತಾ ಇಲ್ಲ ಅಂದ್ರೆ ಪ್ರತಿ ನಾಯಕ ದೆಹಲಿ ನಾಯಕರನ್ನ ರೀಚ್ ಔಟ್ ಆಗ್ತಾ ಇರುವಂತಹ ಟೈಮಿಂಗ್ ಇದೆಯಲ್ಲ, ಆ ಪೊಲಿಟಿಕಲ್ ಟೈಮಿಂಗ್ ಬಗ್ಗೆ ಮತ್ತೇನು ಹೇಳಬೇಕು ಹಾಗಾದ್ರೆ?